ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ನಿಮಗೆ ಚರ್ಮೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು, ಅದರ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಬನ್ನಿ ನೋಡಿ. ಚರ್ಮೆ ಸೊಪ್ಪು ಅಂತ ಹೇಳಿದ್ರೆ ಈ ರೀತಿಯಾಗಿ ಸುಳಿ ಸುಳಿಯಾಗಿ ಹೊಳೆಯ ಬದಿಯಲ್ಲಿ ಸಿಗುವಂಥ ಸೊಪ್ಪು ಈ ಚರ್ಮೆ ಸೊಪ್ಪು. ಈ ಚರ್ಮೆ ಸೊಪ್ಪು ನಮಗೆ ಒಂದು 2-3 ಮಳೆ ಬಿತ್ತು. ಆ ಮಳೆ ಬಿದ್ದ ಒಂದು ವಾರದಲ್ಲಿ ಈ ರೀತಿಯಾಗಿ ಸುಳಿ ಸುಳಿಯಾಗಿ ಸಿಗುವಂಥದ್ದು. ಚರ್ಮೆ ಸೊಪ್ಪಿನ ಪಲ್ಯ ನಾನ್ ವೆಜ್ಗಿಂತ ಸಖತ್ ಟೇಸ್ಟ್ ಇರುತ್ತೆ. ಇದನ್ನು ರೊಟ್ಟಿ ಜೊತೆಗೆ ತಿನ್ನಬೇಕು, ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ನಮಗೆ ಇಲ್ಲಿ ಇಷ್ಟು ಚರ್ಮೆ ಸೊಪ್ಪು ಸಿಕ್ತು. ಸ್ವಲ್ಪ ಬಿಸಿಲಿರುವುದರಿಂದ ಅಲ್ಲಲ್ಲೇ ಚರ್ಮೆ ಸೊಪ್ಪು ಕೊಯ್ಲಿಕ್ಕೆ ಕಷ್ಟ ಆಯಿತು. ನಮಗೆ ಹೊಳೆಯ ಬದಿಯಲ್ಲಿ ಅಷ್ಟು ಚರ್ಮೆ ಸೊಪ್ಪು ಸಿಗಲಿಲ್ಲ. ಅದರ ಸ್ವಲ್ಪ ದೂರದಲ್ಲಿ ತುಂಬಾ ಚರ್ಮೆ ಸೊಪ್ಪು ಸಿಕ್ತು. ಇದು ಹೊಳೆಯಲ್ಲಿ ನೀರು ಕೂಡ ಇವಾಗ ಕಮ್ಮಿ ಆಗಿದೆ. ಮಳೆಗಾಲದಲ್ಲಿ ಈ ನೀರು ನಾವು ಆಗಲೇ ಕೊಯ್ದ ಜಾಗದಲ್ಲಿ ಫುಲ್ ತುಂಬ್ಕೊಬಿಟ್ಟಿರುತ್ತೆ. ಹಾಗೆ ನಾವೆಲ್ಲ ಸೊಪ್ಪನ್ನ ಕೊಯ್ಕೊಂಡು ಮನೆಗೆ ವಾಪಸ್ ಹಾಕ್ತೀವಿ. ಎಷ್ಟು ನಮಗೆ ಚರ್ಮೆ ಸೊಪ್ಪು ಸಿಕ್ಕಿದೆ ಅಂದರೆ ನೋಡಿ, ಕುಕ್ಕೆ ಫುಲ್ ಸಿಕ್ಕಿದೆ. ಹಾಗೆ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಚಾಕು ಅಥವಾ ಕತ್ತಿಂದ ಕಟ್ ಮಾಡ್ಕೋಬಾರ್ದು. ನಾವು ಕೈಯಲ್ಲಿ ಈ ರೀತಿಯಾಗಿ ಮುರ್ಕೋಬೇಕು. ನೋಡಿ ಈ ರೀತಿಯಾಗಿ. ಇದು ಹೇಗಿರುತ್ತೆ ಅಂದರೆ ಸ್ವಲ್ಪ ನೋಳಿಯಾಗಿ, ಅಂದರೆ ಜೆಲ್ ಟೈಪಲ್ಲಿ ಈ ಸೊಪ್ಪು ಇರುವಂಥದ್ದು. ಇದಕ್ಕೆ ಏನೆಲ್ಲ ಬೇಕು ಪದಾರ್ಥಗಳು ಬನ್ನಿ, ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಟೊಮ್ಯಾಟೋನ ಕಟ್ ಮಾಡ್ಕೊಂಡಿರೋದು, ಹಾಗೆ 3 ಮೆಣಸನ್ನು ಕೂಡ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 4-5 ಇಷ್ಟು ಸಾಕು ಜಜ್ಕೊಂಡಿರೋದು. ಮತ್ತು ಒಂದು ಈರುಳ್ಳಿಯನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋದು. ಪಲ್ಯ ಮಾಡುವ ಮೊದಲಿಗೆ ನಾನು ಸ್ಟೌವಲ್ಲಿ ಒಂದು ಬಾಣಲೆನ ಇಟ್ಟಿದ್ದೀನಿ. ಬಾಣಲಿ ಕಾದ ನಂತರ ಎಣ್ಣೆನ ಒಂದು ಸ್ವಲ್ಪ ಹಾಕ್ಕೊತೀನಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆನ ಹಾಕ್ಕೊಂಡೆ. ಇವಾಗ ಜಜ್ಜಿದ ಬೆಳ್ಳುಳ್ಳಿನ ಕೂಡ ಹಾಕ್ಕೊತೀನಿ. ಆಮೇಲೆ ಕಟ್ ಮಾಡಿದ ಈರುಳ್ಳಿ ಮತ್ತು 3 ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಒಂದು ಸ್ವಲ್ಪ ಕೆಂಪಗೆ ಬಂದ ನಂತರ ಕಟ್ ಮಾಡಿದ ಟೊಮ್ಯಾಟೊ ಅನ್ನೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಟೊಮ್ಯಾಟೊ ಕೆಂಪಗೆ ಬಂದ ನಂತರ ನಾನು 1 ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊತೀನಿ. ಹಾಗೆ ಅದರ ಜೊತೆಗೆ ಮೆಣಸಿನ ಪೌಡರ್ ಕೂಡ ಸ್ವಲ್ಪ ಹಾಕ್ಕೊತೀನಿ. ಮತ್ತು ನಿಧಾನಕ್ಕೆ ತಿರುಗಿಸ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕ್ಕೊತೀನಿ. ಟೇಸ್ಟ್ ಒಂದು ಸ್ವಲ್ಪ ಸಖತ್ತಾಗಿ ಬರಲಿ ಅಂತ ಹೇಳಿ. ಎಲ್ಲ ಪಾಕಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಇವಾಗ ಈ ಪಾಕದ ಜೊತೆಗೆ ಕಟ್ ಮಾಡಿದ ಚರ್ಮೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಅಡಿ ಹಿಡಿಯೋದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸೊಪ್ಪು ಬೇಗ ಬೇಯುತ್ತೆ. ಹಾಗೆ ನಾನಿಲ್ಲಿ ಮುಚ್ಚಳನ ಮುಚ್ಚಿಡ್ತೀನಿ. ನೋಡೋಣ ಇವಾಗ ಸೊಪ್ಪು ಎಷ್ಟು ಬೆಂದಿದೆ ಅಂತೇಳಿ. ನೋಡಿ, ಸಣ್ಣದಾಗಿ ಬಾಯ್ಲ್ ಆಗ್ತಾ ಇದೆ. ಹಾಗೆ ಅಡಿ ಹಿಡಿಯೋದಾಗೆ ತಿರುಗಿಸ್ಕೋಬೇಕು. ಮತ್ತು ಇದಕ್ಕೆ ನೀರು ಹಾಕಬೇಕು ಅಂತ ಏನಿಲ್ಲ. ಬೇಕಾದರೆ ಮೊಟ್ಟೆ ಕೂಡ ಹಾಕೋಬೋದು. ಮೊಟ್ಟೆ ಇಲ್ಲದ್ರೂ ಕೂಡ ಈ ಸೊಪ್ಪಿನ ಪಲ್ಯ ಸಖತ್ತಾಗಿ ಇರುತ್ತೆ ಟೇಸ್ಟು. ಚರ್ಮೆ ಸೊಪ್ಪು ಬಹಳ ಬೇಗನೆ ರೆಡಿ ಆಯಿತು. ನಾನ್ ವೆಜ್ಜಿಗಿಂತ ಕಮ್ಮಿ ಏನಿಲ್ಲ. ಈ ಸೊಪ್ಪಿನ ಪಲ್ಯ ರೊಟ್ಟಿ ಜೊತೆಗೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಆದರೆ ಕೆಲವರಿಗೆ ಚರ್ಮೆ ಸೊಪ್ಪು ಏನು ಅಂತಲೇ ಗೊತ್ತಿಲ್ಲ, ಮತ್ತು ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ನಾನು ಹೇಳಿದ್ದೀನಲ್ವ, ಇಲ್ಲಿ ಸಿಗುತ್ತೆ ಮತ್ತು ಹೇಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು. ನಿಮಗೆ ನಾನು ಮಾಡಿರೋ ಸೊಪ್ಪಿನ ಪಲ್ಯ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ವೀಡಿಯೋ. ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.